ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳುಗರೆಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಹೊಸ ಬಡಾವಣೆಯಲ್ಲಿ ವಾಸವಿರುವ ಕಲ್ಲುಮೊಟ್ಲು ಗಣೇಶ್ ಅಪ್ಪಯ್ಯ ಅವರೊಂದಿಗೆ ಮಾತಾಡ್ತಾ ಇದ್ದೇವೆ. ನಿಮ್ಮ ಮೂಲತಃ ಊರು ಯಾವುದು? ನೀವು ಮಡಿಕೇರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಹುಟ್ಟಿದ್ದು ಕಾಂತೂರು ಮೂರ್ನಾಡು. 4 ವರ್ಷದಲ್ಲೇ ಮಡಿಕೇರಿ ಸೆಟ್ಲ್ ಆಗಿದ್ದೇನೆ. ಸಣ್ಣ ಪ್ರಾಯದಲ್ಲೇನೆ ತಂದೆ ತಾಯಿಯವರೆಲ್ಲ ಮಡಿಕೇರಿ ಸೆಟ್ಲ್ ಆದ್ರು. ಅದ್ ಜೊತೆಲಿ ನಾವೆಲ್ಲ ಕರ್ಕೊಂಡು ಮಡಿಕೇರಿ ಬಂದ್ಬಿಟ್ಟು ಸರ್. ತಂದೆಯವ್ರು ಏನ್ ಮಾಡ್ತಾ ಇದ್ರು? ತಂದೆ ಮೊದಲು ಕೃಷಿಯಲ್ಲಿ ಇದ್ರು, ಅಲ್ಲಿಂದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ರು, ಅಗ್ರಿಕಲ್ಚರ್. ನೆಕ್ಸ್ಟ್ ಹಾರ್ಟಿಕಲ್ಚರ್ಗೆ ಹೋದ್ರು. ತಾಯಿಯವರು ಕೆಲಸದಲ್ಲಿ ಇದ್ರ? ತಾಯಿ ಇದ್ರು, ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿದ್ರು ಸರ್. ತಂದೆ ತಾಯಿ ಕೆಲಸದಲ್ಲಿ ಇದ್ದಿದ್ರಿಂದ ಅವರೆಲ್ಲ ಮಡಿಕೇರಿಗೆ ಬರ್ಬೇಕಾದಂತ ಅನಿವಾರ್ಯತೆ ಆಯ್ತಲ್ಲ. ತಂದೆ ತಾಯಿಯವ್ರ ಪರಿಚಯ ಮಾಡ್ಕೊಳ್ಳಿ. ಎಷ್ಟು ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಎಲ್ಲ ಹೇಳ್ಕೊಳ್ಳಿ. ಮೊದಲಿಗೆ ನನ್ನ ಅಣ್ಣ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಆಗಿ ರಿಟೈರ್ಡ್ ಆದ ಸರ್. ಅಣ್ಣನ ಹೆಸರು ವೆಂಕಟೇಶ, ಅತ್ತಿಗೆ ಹೆಸರು ಯಶೋಧರಿ ಅಂತ. ಅವರು ನರ್ಸ್ ಆಗಿ ರಿಟೈರ್ಡ್ ಆದ್ರು ಸರ್. ಅವರಿಗೆ 2 ಹೆಣ್ಣು 1 ಗಂಡು. ಮೊದಲು ಹುಡುಗಿ ಸ್ಟೆನೋ ಆಗಿ ಕೋರ್ಟ್ ಅಲ್ಲಿ ಇದ್ದಾಳೆ ಸರ್. ಅವರಿಗೆ 1 ಮಗಳು. 2ನೇ ಹುಡುಗಿ ನಮ್ಮ ನೆರೆಮನೆಗೆ ಕೊಟ್ರು ಸರ್. ಅವರ ಮಾವ ಮತ್ತೆ ಅವರ ಗಂಡ ಎಲ್ಲ ಆರ್ಮಿಯಾಗಿ ರಿಟೈರ್ಡ್ ಆದ್ರು. ಮಗ ಸಹ ಆರ್ಮಿ ಆಫೀಸರಿಗೆ ಸೆಲೆಕ್ಟ್ ಆಗಿದ್ದಾನೆ, ಹೋಗಿದ್ದಾನೆ, ಟ್ರೈನಿಂಗ್ ಮಾಡ್ತಿದ್ದಾನೆ ಅಣ್ಣ. ಅಲ್ಲಿಂದ ಅಕ್ಕ ಸರ್, ಅಕ್ಕನ ಹೆಸರು ರಾಣಿ ಅಂತ. ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಕ್ಲರ್ಕ್ ಆಗಿ ಸೂಪರ್ಡೆಂಟ್ ಆಗಿ ರಿಟೈರ್ಡ್ ಆದ್ರು ಸರ್. ಬಾವ ಪೋಲ್ಸ್ ಇಂದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆದ್ರು. ಅವರಿಗೆ 2 ಮಕ್ಕಳು ಸರ್. ಒಬ್ಬ ಕುಂಬಳದಾಳು ಯೂನಿವರ್ಸಿಟಿ, ಈಗ ಮೈಸೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಮಗ ಮನೇಲೆ ಹೊರಗೆ ರಿಯಲ್ ಎಸ್ಟೇಟ್ ಸಣ್ಣ ಪುಟ್ಟ ಜಾಬ್ ಮಾಡ್ಕೊಂಡಿದ್ದಾನೆ. ಅವನಿಗೆ 2 ಮಕ್ಕಳು ಸರ್. ಫಸ್ಟ್ ಮಗಳು MBA ಡ್ಯೂಟಿಗೆ ಜಾಯಿನ್ ಆಗಿದ್ದಾಳೆ. ಮಗ ಓದ್ತಿದ್ದಾನೆ. ಅವನ ತಂಗಿ ಯುನೈಟೆಡ್ ಇನ್ಸೂರೆನ್ಸ್ ಸೀನಿಯರ್ ಮ್ಯಾನೇಜರ್ ಕೊಟ್ಟಿದ್ರು ಸರ್. ಸರಿ ಸರಿ. ಎಷ್ಟು ಜನ ಮಕ್ಕಳು? 5 ಮಕ್ಕಳು ಸರ್. 2 ಗಂಡು 3 ಹೆಣ್ಣು. ಸರಿ. 3ನೇವನು ನಾನು ಸರ್. ನಾನು ಅರಣ್ಯ ಇಲಾಖೆ ಸೇರಿ 1971ಕ್ಕೆ ಸೇರಿದೆ ಸರ್. ಅರಣ್ಯ ರಕ್ಷಣಕ್ಕಾಗಿ ವಲಯ ಅರಣ್ಯಾಧಿಕಾರಿ ರಿಟೈರ್ಡ್ ಆದೆ. ರಿಟೈರ್ಡ್ ಆಗಿ 12 ವರ್ಷ ಆಯ್ತು. ಸರಿ. ನನ್ನ ವೈಫು ಹೆಲ್ತ್ ಡಿಪಾರ್ಟ್ಮೆಂಟ್ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ರಿಟೈರ್ಡ್ ಆದ್ರು ಸರ್. ಸರಿ. ಅಲ್ಲಿಂದ ನನಗೆ 2 ಗಂಡು ಮಕ್ಕಳು ಸರ್. ಮೊದಲನೇ ಮಗ ಡಿಗ್ರಿ ಆಗಿ ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ ಕಾನ್ಸ್ಟೇಬಲ್ ಆಗಿ ನಾಪೋಕಲ್ಲಿದ್ದಾನೆ. ಅವನ ಹೆಂಡತಿ ಸ್ಟಾಫ್ ನರ್ಸ್ ಹೆಲ್ತ್ ಆಫೀಸ್. 2ನೇ ಮಗ BMB ಆಗಿ ಇಂಜಿನಿಯರ್ ಆಗಿ ಬೆಂಗಳೂರಲ್ಲೇ ಗಂಡ ಹೆಂಡತಿ ಇಬ್ಬರು ಇಂಜಿನಿಯರ್ ಕೆಲಸ ಆಗಿದ್ದಾರೆ ಸರ್. ಅಲ್ಲಿಂದ ತಂಗಿ ಸರ್, ಬಾವ ಎಕ್ಸೈಸ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆವಾಗ ಹೆಡ್ ಕಾನ್ಸ್ಟೇಬಲ್ ಆಗಿ ರಿಟೈರ್ಡ್ ಆದ್ರು. ಅವ್ರಿಗೆ 2 ಮಕ್ಕಳು. ಅವರು ಕುಶಾನಗರ್ ಸೆಟ್ಲ್ ಆಗಿದ್ದಾರೆ. ಒಬ್ಬ ದುಬೈಲಿ ಇದ್ದಾನೆ, ಒಬ್ಬನು ಇಲ್ಲಿ ಹೋಂಡಾ ಶೋರೂಮ್ 2 ವೀಲರ್ ವೆಹಿಕಲ್ ಮಾಡ್ಕೊಂಡು ಮಡಿಕೇರಿ ಇದ್ದಾನೆ ಸರ್. ಬಹುಶಃ ನಿಮ್ ಇಡೀ ಕುಟುಂಬದವರು ಸರ್ಕಾರಿ ಕೆಲಸದಲ್ಲೇ ಇದ್ದಾರೆ ಅಂತ ಆಗೋಯ್ತಲ್ವಾ? ಹೌದು ಸರ್. ನಮ್ ತಂದೆ ತಾಯಿದ್ದು ಆಶೀರ್ವಾದ. ನೋಡಿ, ನಿಮ್ ತಂದೆ ತಾಯಿನೂ ಸಹ ಊರಲ್ಲಿ ಏನೋ ಕಷ್ಟ ಅಂತ ಹೇಳಿಯೋ ಅಥವಾ ಏನೋ ಒಂದು ಸಮಸ್ಯೆಗೆ ಈ ಒಂದು ಮಡಿಕೇರಿಗೆ ಬಂದು ಸೇರ್ಕೊಂಡ್ರು. ನೀವು ಓದಿದ್ದೆಲ್ಲ ಎಲ್ಲಿ? ನಾನು ಓದಿದ್ದು ಮಡಿಕೇರಿ ಸರ್. ಯಾವ ಶಾಲೆಯಲ್ಲಿ? ಸಣ್ಣ ಕಾಲೇಜ್, ಜೂನಿಯರ್ ಕಾಲೇಜ್ ಎಲ್ಲ ಆಯ್ತು ಸರ್. ಎಲ್ಲಿವರೆಗೂ ಓದಿದ್ರಿ ನೀವು? ನಾನು 10th ಪಾಸ್. ಉಳಿದವರೆಲ್ಲ ಎಲ್ಲಿವರೆಗೂ ಓದು? ನಿಮ್ಮ ಅಣ್ಣ ತಮ್ಮಂದ್ರೆಲ್ಲ? ಅಣ್ಣ ಅಷ್ಟೇ ಸರ್. ಅಕ್ಕ PUC ಏನೋ, ತಂಗಿ PUC. ಬಾಕಿದವರೆಲ್ಲ SLC ಸರ್. ಅದೇ, ಈಗ ಅಷ್ಟು ಓದಿದ್ದಕ್ಕೆ ನಿಮಗೆ ಕೆಲಸ ಸಿಗ್ತಾ ಇತ್ತು ಅಂದ್ರೆ ಆವಾಗ ಓದ್ದು ಸಿಕ್ತು ಸರ್ ಆ ಟೈಮಲ್ಲಿ. ಈಗ ನಿಮ್ಮ ಕೆಲಸ ಈಗ ಸಿಗಬೇಕು ಅಂದ್ರೆ ಎಷ್ಟು ಓದ್ಬೇಕು? ಈಗ ಪರ್ಸೆಂಟೇಜ್ ಬೇಕು, ಡಿಗ್ರಿ ಆದ್ರೂ ಸಿಕ್ಕಕ್ಕಿಲ್ಲ ಸರ್. ನೋಡಿ, ನೀವು ಪುಣ್ಯಾತ್ಮರಲ್ವಾ? ಆಗ ನೀವು ಕೆಲ್ಸಕ್ಕೆ ಸೇರಿದ ಅನುಭವ ಹೇಳಿ. ಈಗ ಓದಿ ಆಯ್ತು, ತಂದೆ ಜೊತೆ ಮನೆಯಲ್ಲೇ ಇದ್ರ ಹಲವಷ್ಟು ದಿವಸ, ಅಥವಾ ಕೂಡ್ಲೆ ಓದಿ ಆದ ತಕ್ಷಣ ಯಾರೋ ಇಂಥ ಕೆಲ್ಸಕ್ಕೆ ಬಂದು ಸೇರು ಅಂತ ಯಾರಾದ್ರೂ ಹೇಳಿದ್ರ? ನನಗೆ ಆ ತರ ಇಲ್ಲ ಸರ್. ಆಗಿನ ತಂದೆ ತಾಯಿಯವರ ಆಶೀರ್ವಾದ. ಚಟ್ಟಳ್ಳಿಲಿ ಒಂದು ಹಾರ್ಟಿಕಲ್ಚರ್ ಆಫೀಸರ್ ಇದ್ರು ಸರ್. ಅವರ ರೆಕಮೆಂಡ್ ಒಂದೇ ಮಾತು, ನಾನ್ ಸೆಲೆಕ್ಟ್ ಆದೆ ಸರ್. ಎಲ್ಲಿ ಕರ್ತವ್ಯಕ್ಕೆ ಹಾಜರಾದ್ರಿ ಮೊದಲು? ಯಾವ ವರ್ಷ? 1973 ಸರ್. ಮಡಿಕೇರಿಯಲ್ಲಿ ಮೊದಲು ಕೋಟೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಏಲಿಕ್ಕಿ ಮಲೆ ಅಂತ ಫಾರೆಸ್ಟ್
ಏಲಕ್ಕಿ ಬೆಳೀತಿತ್ತು ಸರ್. ಹಾ ಅದು ಕಂದಾಯ ವಸೂಲು ಮಾಡೋದು ಹಾಗೆಲ್ಲ ಇತ್ತು. ಅಂದ್ರೆ ಫಾರೆಸ್ಟ್ ಅಲ್ಲಿ ಏಲಕ್ಕಿ ಇದ್ದಿದ್ದನ್ನ ನೀವು ಹೋಗಿ ಅದನ್ನೆಲ್ಲ ನೋಡಿ ಯಾರೆಲ್ಲ ತಗೋತಾರೆ ಅವರಿಂದ ನೀವು ಸರ್ ಇಲ್ಲಿ ಹರಾಜು ಆಗ್ತಿತ್ತು. ಆ ಟೈಮಲ್ಲಿ ನಮಗೆ ಏರಿಯಾ ಕೊಟ್ಟಿದ್ರು ಸರ್, ಅಲ್ಲಿ ವಿಸಿಟ್ ಮಾಡ್ತಿದ್ರು ಸರ್. ಎಲ್ಲದಕ್ಕೂ ವಿಸಿಟ್ ಮಾಡ್ತಿತ್ಲ, ಕಂದಾಯ ಕಟ್ಟದವ್ರದ್ದು ಏರಿಯಾಕ್ಕೆ ವಿಸಿಟ್ ಮಾಡ್ತಿದ್ದೋ. ಎಷ್ಟು ಕಂದಾಯ ಬರೋದು ಅದಕ್ಕೆ ಈಗ? ಎಷ್ಟು ಜಾಗಕ್ಕೆ ಎಷ್ಟು ಅಂತ? ಎಕರೆಗೆ 5, 3 ಎಲ್ಲ ಇತ್ತು ಸರ್ ಆಗಿನ ಕಾಲಲ್ಲಿ. ಫಾರೆಸ್ಟ್ ಅವರು ಆ ಟೈಮ್ ಅಲ್ಲಿ ಏನು ಗೊತ್ತುಂಟ, ಒಂದ್ಸತಿ ಕೊಯ್ಲು ಆದ್ಮೇಲೆ ಆ ಕಡೆ ಮುಖ ತೋರ್ಸಕ್ಕಿಲ್ಲ, ಮೇಂಟೆನೆನ್ಸ್ ಇಲ್ಲ ಸರ್ ಆಗ. ಹೌದು. ಈಗ ನಿಮಗೆ ಸುತ್ತೋದೆ ತುಂಬಾ ಕೆಲಸ ಆಗೋದ? ಏನು ವೆಹಿಕಲ್ ಇತ್ತ ಇದಕ್ಕೇನಾದ್ರು ಅಥವಾ ಬೇರೆ ಏನಾದ್ರು ವ್ಯವಸ್ಥೆಗಳು ಇತ್ತ? ಟೈಮಲ್ಲಿ ಬಸ್ಸೇ ಸರ್. ಬಸ್ಸು ಆ ಟೈಮಲ್ಲಿ ಪ್ಲೈವುಡ್ ಕೂಪು ಇತ್ತು, ಅವ್ರು ಕರ್ಕೊಂಡು ಹೋಗ್ತಿದ್ರು ಸರ್. 100 ಎಕರೆ ಪ್ಲೈವುಡ್ ಕೊಡ್ತಿದ್ರು, ಮುಂಡೋಟು, ಬಾಮಲ್ಲ, ಅಪ್ಪಾಜಲ್ಲ. ಈಗ ಅಲ್ಲಿಗೂ ವಾಹನ ಇರ್ತಿತ್ತ, ಬರೀ ನಡೆಯೋದೇನಾ ನೀವು? ಬಾಕಿ ಎಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ನಡಿಬೇಕು ಸರ್. ಎಷ್ಟು ದೂರ? 18-15 ಕಿಲೋಮೀಟರ್ ನಡೆಯೋದಕ್ಕೆ. ಮತ್ತೆ ಶಕ್ತಿ ಯಾವ ರೀತಿ ಬರ್ತಾ ಇತ್ತು? ಆಹಾರ ತಗೊಂಡು ಹೋಗ್ತಾ ಇದ್ರ ಅಥವಾ ನೀರಿನ ವ್ಯವಸ್ಥೆ ಅಥವಾ ಸುಸ್ತಾಗೋದ ಹೇಗೆ? ಹಿಡಿದ್ಬಿಟ್ಟು ಅಲ್ಲಿಂದ ಫುಡ್ ತಗೊಂಡು ಹೋಗ್ತಿದ್ದೋ ಹೋಟೆಲ್ ಇಂದ. ಕೇರಳ ಬಾರ್ಡರ್ ಹತ್ರ ಇಲ್ಲಿಂದ 210 ಕಿಲೋಮೀಟರ್ ಮುಂಡೋಟ್ಲಿ, ಅಲ್ಲಿಗೆಲ್ಲ ಹೋಗ್ತಿದ್ದೋ. ಹೋಗುವಾಗ ಪಾರ್ಟಿ ಕರ್ಕೊಂಡು ಹೋಗ್ತಿದ್ರು ಸರ್. ಅಲ್ಲಿಂದ ನಾವು ನಡಿಬೇಕಾಗ್ತಾ ಇಲ್ಲ ಒಳಗೆ. ಹಾಗೆ ಸರ್. ಈಗ ಕಾಡಲ್ಲಿ ನಡೆದಾಗ ನಿಮಗೆ ಕಾಡು ಪ್ರಾಣಿಗಳ ಭಯ ಅಥವಾ ಬೇರೆ ಬೇರೆ ಈಗ ಅರಣ್ಯ ವಸ್ತುಗಳನ್ನ ಕದೀಲಿಕ್ಕೆ ಅಂತ ಹೇಳಿ ಕೆಲವರು ಇರ್ತಾರೆ, ಅಂತವರೆಲ್ಲ ಸಿಕ್ಕಿರೋದು ಅಥವಾ ಈ ಆನೆಗಳು ಇಂಥದ್ದೆಲ್ಲ ಸಿಕ್ಕಿರೋ ಅನುಭವಗಳು ನಿಮ್ಮಲ್ಲಿ ಇದೆಯಾ? ಆನೆ ಸಿಕ್ಕಿದೆ ಸರ್. ಜೊತೆಲಿ ಜಾಸ್ತಿ ನಾವು ಅದರ ಸ್ಮೆಲ್ಲು ವಾಚ್ ಮಾಡಿಬಿಟ್ಟು ಹೋಗ್ಬೇಕು. ನಿಮಗೆ ಎಷ್ಟು ದೂರಕ್ಕೆ ಬರುತ್ತೆ ಅದರ ಘಮ? ಅದು ಒಂದು ಫರ್ಲವರೆಗೆ ಬರ್ತದೆ ಸರ್. ಆಗ ನೀವು ದಿಕ್ಕನೆ ಬದಲಾಯಿಸ್ತೀರಾ ಹೋಗುವಂತದ್ದನ್ನ? ಇಲ್ಲ ಸರ್, ಅಲ್ಲೇ ಸೈಲೆಂಟ್ ಆಗಿರ್ತಿದ್ದೋ. ಅದರ ಬಾರಿ ಅದು ಮೇದ್ಕೊಂಡು ಹೋಗ್ತದೆ, ಏನೋ ತಿಂದ್ಕೊಂಡು ಹೋಗ್ತದೆ ಹುಲ್ಲು. ನಿಮ್ಮನ್ನೇನಾದ್ರೂ ಗಡಿಬಿಡಿ ಮಾಡ್ಕೊಂಡು ಬೆರೆಸಿರೋದು ಅಂತದ್ದೇನಾದ್ರು? ಎಂತದೇನು ಮಾಡಿಲ್ಲ. ಕಾಡಿಗೆ ಆನೆಯನ್ನ ಓಡಿಸಿರ್ತಕ್ಕಂಥದ್ದು ಆ ರೀತಿ ಏನಾದ್ರು ಇದೆಯಾ? ಓಡುವಾಗ ನಾಗರಹೊಳೆ ಬಂಡೀಪುರದಲ್ಲಿ ಕ್ಯಾಂಪ್ ಇತ್ತು ಸರ್. ಆ ಟೈಮಲ್ಲಿ ಸ್ವಲ್ಪ ಅಲ್ಲಿ ಎಲ್ಲ ಮರ ಕಡ್ದಿದ್ರು. ನಾವು ಇಲ್ಲಿಂದ ಟೀಮ್ ಹೋಗಿತ್ತು ಸರ್, ಎಲ್ಲ ನಮ್ಮ ಸರ್ಕಲ್ ಒಂದು 100 ಜನ ಹೋಗಿದ್ರು. ಸ್ವಲ್ಪ ತೇಗ ಮರ ಎಲ್ಲ ಕಡ್ದು ಹಾಕಿದ್ರು, ಅದನ್ನ ಸೀಸ್ ಮಾಡ್ದಾಗಿತ್ತು, ನೋಡ್ದಾಗಿತ್ತು ಅಂತ ಹೋಗಿದ್ರು. ಅವಾಗ ಆನೆ ಸಿಕ್ತಾ ನಿಮಗೆ? ಆನೆ ಒಬ್ಬೊಬ್ಬರಿಗೆ ಸಿಕ್ಕಿದೆ ಅಂತ ಸರ್. ಆನೆ ಸಿಕ್ಕಿದೆ, ಹುಲಿ ಸಿಕ್ಕಿದೆ, ಅಂತರ್ಸಂತಲ್ಲೆಲ್ಲ ಸಿಕ್ತು ಸರ್ ಆನೆ. ಈಗ ನೀವು ಕೆಲ್ಸಕ್ಕೆ ಸೇರುವಾಗ ಇದ್ರ ಬಗ್ಗೆ ತರಬೇತಿ ಕೊಡ್ತಾರ ನಿಮಗೆ? ಬೇರೆಯವ್ರು ಯಾರ ತರಬೇತಿ ಕೊಡ್ತಾರೆ ಸರ್ ಗಾರ್ಡ್ ಟ್ರೈನಿಂಗ್ ಅಲ್ಲಿ? ಈಗ ಫಾರೆಸ್ಟ್ ಅಂದ ತಕ್ಷಣ ನಿಮಗೆ ಬೇಟೆಗಾರರು ಇರ್ತಾರೆ, ಕಳ್ಳರು ಇರ್ತಾರೆ, ಹಾಗೆಲ್ಲ ಇದ್ದಾಗ ಮತ್ತೆ ಅರಣ್ಯಕ್ಕೆ ಬೆಂಕಿ ಕೊಡೋದು ಅಂತ ಇರುತ್ತೆ, ಅದೆಲ್ಲ ನೀವು ನಿಯಂತ್ರಣ ಮಾಡ್ಲಿಕ್ಕೆ ವಿಚಾರ ಗೊತ್ತಿರ್ಬೇಕಲ್ವಾ? ಗೊತ್ತಿದೆ ಸರ್, ಗೊತ್ತಿದೆ. ಅದ್ರ ಬಗ್ಗೆ ನಾವು ಅರಣ್ಯಕ್ಕೆ ಬೆಂಕಿ ಬಿದ್ದ ಟೈಮಲ್ಲಿ ಸೊಪ್ಪಲ್ಲಿ ಬಡಿತಿದ್ದೇವೆ ಸರ್, ಕೊಂಬೆಲ್ಲ ಹಸಿ ಸೊಪ್ಪಲ್ಲಿ ಬಡಿತಿದ್ರಿ. ಮೊದಲೇ ನಮ್ಮ ಫೈರ್ ಲೈನ್ ಮಾಡ್ಕೊಳ್ತಿದ್ದೇವೆ ಸರ್ ಬೆಂಕಿ ಬೀಳದಾಗೆ. ಅಂದ್ರೆ ಅದನ್ನೆಲ್ಲ ಗುಡಿಸಿ ಸ್ವಚ್ಛ ಮಾಡ್ಕೊಂಡು ಒಂದು ತರಗೆಲೆ ಇಲ್ದಾಗೆ ಅಡ್ವಾನ್ಸ್ ಆಗಿ ಮಾಡಿದ್ವಿ. ಅಲ್ಲಿ ನಮ್ಮ ಜೊತೆಲಿ ಅಸಿಸ್ಟೆಂಟ್ಗಳು ಇರ್ತಿದ್ರು ಸರ್, ವಾಚರ್ಸ್ಗಳು ಅಂತ ಅವರು ಇರ್ತಿದ್ರು ಸರ್. ಹಿರಿಯ ಅಧಿಕಾರಿಗಳು ಅಥವಾ ನಿಮ್ ಜೊತೆ ಕೆಲಸ ಮಾಡೋರು ಅವ್ರದ್ದೆಲ್ಲ ಯಾವ ರೀತಿ ಬಾಂಧವ್ಯ ಇತ್ತು? ಅಧಿಕಾರಿಗಳು ಸುಮಾರು ಜನ ಬಾಂಧವ್ಯ ಇತ್ತು ಸರ್. ನನಗೆ ಏನಂತ ಹೇಳಿದ್ರೆ, ನಂಜೇಗೌಡ ಅಂತ ಸರ್ವೆ ರೇಂಜರ್ ಒಬ್ರು ACF ಆಗಿ ರಿಟೈರ್ಡ್ ಆದ್ರು. ನೆಕ್ಸ್ಟ್ ವಿಠಲ್ ರಾವ್ ಅಂತ RF, ಅವರು DF ಆಗಿ ಇದ್ದಾರೆ, RN ವಿಠಲ್ ರಾವ್ ಅಂತ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತಪ್ಪು ಮಾಡಿದ್ರೆ ಕಿವಿ ಹಿಂಡ್ತಿದ್ರು ಸರ್, ಅಂತ ಕೆಟ್ಟ ಮನುಷ್ಯ, ಭಾರಿ ಒಳ್ಳೆ ಮನುಷ್ಯ ಸರ್. ಆಗ ಎಲ್ಲ ಶಿಕ್ಷೆ ಇರ್ತಿತ್ತು ಏನಾದ್ರು ತಪ್ಪು ಮಾಡಿದ್ರೆ? ತಪ್ಪು ಮಾಡಿದ್ರೆ ಒಬ್ಬೊಬ್ಬರು ಬೈತಾರೆ ಬೇರೆ ಬೇರೆದು, ಇವರು ಮಾತ್ರ ಕಿವಿನ ಹಿಡಿತಿದ್ರು ಸರ್. ಅಂದ್ರೆ ಈಗ ಕರ್ತವ್ಯಕ್ಕೆ ಹಾಜರಾಗೋದು ತಡ ಆಯ್ತು ಅಂತ ಅಥವಾ ಸರಿಯಾಗಿ ನಿಮಗೆ ಮಾಹಿತಿ ಕೊಡ್ಲಿಲ್ಲ ಅಂತ? ಸರಿಯಾಗಿ ನಾವೆಲ್ಲ ಒಂದು 10 ನಿಮಿಷ ಮೊದಲೇ ಹೋಗಿ ತಲುಪ್ಬಿಡ್ತಿದ್ದ ಸರ್. ಬಾಕಿ ಅವರು ವೇಟ್ ಮಾಡ್ತಿದ್ರು ಸರ್, 5 ನಿಮಿಷ 10 ನಿಮಿಷಕ್ಕೆ ಏನ್ ಮಾಡ್ತಿಲ್ಲ. ದೂರ ಇತ್ತು ಆಫೀಸು, ಅರಣ್ಯ ಭವನ. ಸಹಾಯಕ ವಲಯ ಅರಣ್ಯಾಧಿಕಾರಿಯಾಗಿ ಎಲ್ಲೆಲ್ಲ ನೀವು ಕೆಲಸ ಮಾಡಿದ್ರಿ? ನಾನು ಮೊದಲು ಮಡಿಕೇರಿಲಿ, ಅಲ್ಲಿಂದ ನಾನು 81ರಲ್ಲಿ ಕೇರಳದ ಬಾರ್ಡರ್ ಮುಂಡೋಟಿನ ಬಾಯಿಕ ಬೇಗ ಹೋದೆ ಸರ್. ಅಲ್ಲಿ ಆರೋಗ್ಯ ಸರಿ ಇತ್ತು, ಅಲ್ಲಿಂದ ವಾಪಸ್ ಮಡಿಕೇರಿ. ಅಲ್ಲಿ ಏನ್ ಕೊಟ್ರು ನಿಮಗೆ ಕರ್ತವ್ಯ ಕೇರಳದ ಬಾರ್ಡರ್ ಅಲ್ಲಿ? ನಮಗೆ ಬೀಟ್ ಕೊಡ್ತಾರ ಸರ್. ಅದು ಸರಿ ಅನಿಸ್ತಿತ್ತ, ಕಷ್ಟ ಅನಿಸ್ತಿತ್ತ, ಹೇಗೆ ಅನಿಸ್ತಿತ್ತು? ಆಗ ಟೈಮಲ್ಲಿ ಬಾರಿ ಕಷ್ಟ ಇತ್ತು ಸರ್, ಅಂತೂ ನಿಭಾಯಿಸಿದ್ದು. ನಮಗೆ ಅಷ್ಟೇಂಟ್ ಒಬ್ಬ ಇತ್ತ ಜೊತೆಯಲ್ಲಿ. ಮಳೆಗಾಲ ತೊಂದರೆ ಇತ್ತಿಲ್ಲ, ಮರ ಕಡೆಯವ್ರು ಇದ್ರು ಕೇರಳ ಬಾರ್ಡರ್ ಅಲ್ಲಿ. ನಾವು ಬೀಟ್ ಹೋಗೋದ್ರಿಂದ ಅದ್ರ ಕಂಡು ಹಿಡಿತಿದ್ದ ಸರ್, ಬರ್ತಾರೆ ಅಂತ ಗೊತ್ತಿತ್ತು. ಮತ್ತೆ ಅವ್ರಿಗೆ ವಿಷಯ ತಿಳಿಸ್ತಿದ್ದ ಸರ್, ಕಳ್ಳತನ ಮಾಡ್ಬೇಡಿ ಹೇಳ್ತಿದ್ದ ಸರ್. ನೀವೀಗ ಪ್ರತಿದಿನನೂ ಈಗ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಾಗಿತ್ತಲ್ಲ ಪ್ರತಿ ವಿಚಾರದ ಬಗ್ಗೆ? ಇಲ್ಲ, ಅಲ್ಲಿ ಏನ್ ಗೊತ್ತ, ನನ್ನ ಅಲ್ಲೇ ಜೊತೆಲಿ ಹಿರಿಯ ಅಧಿಕಾರಿ ಇದ್ರು ಸರ್, ನಿಮ್ ಜೊತೆಲಿ ಹೆಡ್
ಹೆಡ್ ಆಫೀಸ್ ಮುಂಡೋಟು ಅಂತ ಇತ್ತು ಸರ್, ಅಲ್ಲಿಂದ 72 ಕಿಲೋಮೀಟರ್. ಸಂಬಳಕ್ಕೆಲ್ಲ ಅಲ್ಲಿಗೆ ಹೋಗ್ಬೇಕಿತ್ತು ಆಗ. ಎಷ್ಟೆಲ್ಲ ಕಚೇರಿಯಲ್ಲಿ ಕೆಲಸ ಮಾಡಿದ್ರಿ? ಒಂದು ಮಡಿಕೇರಿ ಆಯ್ತು, ಮತ್ತೆ ಮುಂದೊಂದು ಮುಂಡೋಟ ಆಯ್ತು, ಮತ್ತೆ ಇದು ಬಾಗಮಳ್ಳ ಯೂನಿಟ್, ಟಿಂಬರ್ ಯೂನಿಟ್ ಇತ್ತು. ಅಲ್ಲಿಂದ ಬಾಮಳ್ಳ ವಲಯ, ಕೊಡಿಕಾನ ಉಪವಲಯ, ಕೊಡಿಕಾನ ಆದ್ಮೇಲೆ ಪುನಃ ಮಡಿಕೇರಿ ಅರಣ್ಯ ಸಂಚಾರಿ ದಳ, ಸೋಮವಾರಪೇಟೆ ಮಡಿಕೇರಿ ಸಂಚಾರಿ ದಳ, ಲಾಸ್ಟ್ ಬಂದನೂರ್ಲಿ ವರ್ಕ್ ಮಾಡಿದ್ದೇನೆ. ನಿಮಗೆ ತುಂಬಾ ಕಷ್ಟ ಅಂತ ಅನ್ಸಿದ್ ಯಾವ ಕೆಲಸ? ಎಲ್ಲಿ? ಸೋಷಲ್ ಫಾರೆಸ್ಟ್ ಅಂತ ಇತ್ತು ಸರ್, ಅದು ಭಾರಿ ಕಷ್ಟ ಆಯ್ತು ನನಗೆ. ಏನಾಯ್ತು? ಎಲ್ಲಾ ಮೀಟಿಂಗ್ ಅಟೆಂಡ್ ಆಗ್ಬೇಕಿತ್ತು, ಹುಟ್ಟದಿಂದ ಇಲ್ಲಿವರೆಗೆ. ನಮ್ಮ ಕೈಯಿಂದ ಬಸ್ ದರ ಹಾಕೊಂಡು ಹೋಗ್ಬೇಕು. ನರ್ಸರಿ ಕದ್ನೂರ್ ನರ್ಸರಿ ಚೇತಿ ಹತ್ರ ನರ್ಸರಿ ಮಾಡಿದ್ದು, ಅದೆಂತ ಫೇಲರ್ ಆದ್ರೆ ನಮ್ ಕೈಯಿಂದ ಖರ್ಚು ಮಾಡಿಸ್ಕೊಳ್ತಿದ್ರು. ಅದೊಂದು ಲೆಕ್ಕಾಚಾರ, ಅದೊಂದೇ ಭಾರಿ ಕಷ್ಟ ಆಗಿತ್ತು ಸರ್. ಏನ್ ಸಂಬಳ ಸಿಕ್ತಿತ್ತು ಅವಾಗ ನಿಮಗೆ? ಫಸ್ಟ್ 165ರಿಂದ ಸ್ಟಾರ್ಟ್ ಆಗಿದ್ದು ಸರ್, ಆಗ ಒಂದು 12,000 ಸಿಕ್ತಿತ್ತು ಸರ್. ಆಮೇಲೆ ಕಂಟಿನ್ಯೂ ಆಗಿ ಈಗ ಪೆನ್ಷನ್ 29,000 ಬರ್ತದೆ. ನೋಡಿ, ಅವಾಗಿನ ಹಣಕ್ಕೂ ಇವಾಗಿನ ಹಣಕ್ಕೂ ವ್ಯತ್ಯಾಸಗಳು ನೋಡಿ. ವ್ಯತ್ಯಾಸ ಉಂಟು ಸರ್. ಬಹುಶಃ ನೀವು ಅಷ್ಟು ಸಂಬಳದಲ್ಲೇ ನೀವು ಜೀವನ ಮಾಡ್ತಿದ್ರ ಅವಾಗಲ್ಲ? ಹೆಂಡತಿ ಕೆಲ್ಸಲ್ಲಿ ಇದ್ರಲ್ಲ ಸರ್. ಹೌದು. ಅಪ್ಪ ಅಮ್ಮ ಕೆಲ್ಸಲ್ಲಿ ಇದ್ರಲ್ಲ, ಆಗಿನ ಬೆಲೆ ಕಡಿಮೆ ಇತ್ತು ಸರ್. ಈಗ ನೀವು ಅಲ್ಲಿಯ ಅರಣ್ಯ ಕೆಲಸದ ಜೊತೆಗೆ ಮನೇನ ಹೇಗೆ ಸುಧಾರಿಸ್ತಾ ಇದ್ರಿ? ಹೆಂಡತಿ ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದ್ರಿ? ಗುಂಡೋಟ್ಲಿ ಇರ್ಬೇಕಾದ್ರೆ ತಿಂಗಳಿಗೆ ಒಂದ್ಸತಿ ಮಾತ್ರ ಬರೋದು, ಇಷ್ಟು ದಿವಸ ಕೊಡ್ತಿದ್ರು. ಪಾಪ ಅಲ್ಲ, ಅಷ್ಟೊತ್ತು ಇವ್ರ ಹೆಂಡತಿ ಅಥವಾ ಮಕ್ಕಳೇ ಅವರೇ ಜವಾಬ್ದಾರಿ ಮಾಡ್ಬೇಕು, ತಂದೆಯವರೊತ್ತಿಗೆ ನಿಭಾಯಿಸ್ಕೊಂಡು ಇರ್ತಿದ್ರು. ಅವ್ರು ಖುಷಿ ಪಡೋರ ಅಥವಾ ಬೇಸರ ಪಡೋರ? ಅಯ್ಯೋ ಈ ರೀತಿ ಖುಷಿ ಪಡೋರು. ನಿಮಗ್ ತುಂಬಾ ಖುಷಿ ಕೊಟ್ಟ ಕಚೇರಿಯಲ್ಲಿ, ಆಫೀಸಲ್ಲಿ ಭಾಗಮಂಡಲ ಸರ್. ಅಲ್ಲಿ ಆರಾಮಿದ್ರ ಸ್ವಲ್ಪ? ಬಾಮಳ ಅಂತಾರೆ ಅಂತದ್ದು ಏನು ಅಂದಿತ್ಲ. ಮತ್ತೆ ತೋಡಿಕಾನ ಸರ್, ನಂದೇ ಸ್ವತಂತ್ರ ಮಲ್ಲಿಕಾರ್ಜುನ ಟೆಂಪಲ್ ಹತ್ರ ತೋಡಿಕಾನ ಅರವತ್ತೋಡು ಹತ್ರ. ಸರಿ, ಅದು ಭಾರಿ ಖುಷಿ ಇತ್ತು. ಅರಣ್ಯ ಸಂಚಾರಿ ದಳ, ಅಲ್ಲಿ ಟೀಮ್ ವರ್ಕ್ ಸರ್. ಹಿರಿಯ ಅಧಿಕಾರಿ ಇದ್ರು, ನನ್ನ ಜೊತೆಯವರೇ 4 ಸಹಾಯಕ ವಲಯ ಅಧಿಕಾರಿ ಇದ್ರು, ನನ್ನ ಕೆಳಗಿನವರು ಇದ್ರು. ಎಲ್ಲ ಟೀಮ್ ವರ್ಕ್, ರಾತ್ರಿ ಸಂಚಾರ, ಕಳ್ಳ ಸಾಗಾಣಿಕೆ ತಡೆಯೋದು. ಆ ಟೈಮಲ್ಲಿ ತುಂಬಾ ಕಳ್ಳತನ ಆಗ್ತಿತ್ತು ಸರ್. ಬಹುಶಃ ಈಗ ರಾತ್ರಿ ಇಡೀ ನೀವು ಸುತ್ತಬೇಕಾಗಿತ್ತ ಅಥವಾ ಸ್ವಲ್ಪ ಎಲ್ಲ ವಿಶ್ರಾಂತಿ ಪಡಿಬಹುದಿತ್ತ? ಇಲ್ಲ, ಹೋದಲ್ಲಿ ಒಂದು ಜಂಕ್ಷನ್ ಅಲ್ಲಿ ಹೋಗಿ ನಿಂತ್ಬಿಡೋದು ಸರ್, 20 ಕಿಲೋಮೀಟರ್ ಅಲ್ಲಿ. ಆಗ ಲೈಟ್ ಬೆಳಕಿಗೆ ರಾತ್ರಿ ಬರ್ತದಲ್ಲ ಸರ್ ವಾಹನಗಳು, ಆಗ ಹೋಗಿ ಮಧ್ಯೆ ನಿಂತ್ಕೊಳ್ಳೋದಷ್ಟೇ. ಈಗ ವಾಹನಗಳು ಹೀಗೆ ಬಂದು ಹೋಗಿರೋದು ಉದಾಹರಣೆ ಇದೆಯಾ ಅಥವಾ ನಿಲ್ಲಿಸ್ತಾರ? ಎಲ್ಲ ನಿಲ್ಸಕ್ಕಿಲ್ಲ ಸರ್, ನಾವು ಓವರ್ಟೇಕ್ ಮಾಡ್ಬೇಕು ಅದನ್ನ. ಆ ಟೈಮಲ್ಲಿ ಕರ್ಪ ಮತ್ತು ಕುಳುರ್ಮಾವ್ ಚಕ್ಕೆ ಬಾರಿ ಹೋಗ್ತಿತ್ತು ಊದುಬತ್ತಿಗೆ. ಅದ್ರ ಜೊತೆಲೆ ಬಿಟಿ ಪೀಸು ಹೋಗ್ತಿತ್ತು ಸರ್. ನೀವು ಆದಷ್ಟು ಬೇಗನೆ ಅದನ್ನ ಈಗ ಓವರ್ಟೇಕ್ ಮಾಡಿ ಹಿಡಿದು ಆ ಕಳ್ಳರನ್ನ ಏನ್ ಮಾಡ್ಬೇಕು ಆ ಶಿಕ್ಷೆ ಕೊಡ್ತಾ ಇದ್ರಿ ಅಲ್ವಾ? ಇಲ್ಲ ಸರ್, ಅದನ್ನ ಕೋರ್ಟಿಗೆ ಹ್ಯಾಂಡ್ ಓವರ್ ಮಾಡೋದು, ಮಾಲೂನ ನಮ್ಮ ಕಚೇರಿ ತರೋದು ಸರ್. FIR ಹಾಕಿ ಎಕ್ಕಿಸ್ಟಿಗೆ ಕೋರ್ಟ್ ಏನ್ ತೀರ್ಮಾನ ಮಾಡ್ತದೆ. ಬಹುಶಃ ಆ ರೀತಿ ಕಳ್ತಾನ ಅಂತಂದ್ರೆ ಕೋರ್ಟ್ ಶಿಕ್ಷೆ ಕೊಟ್ಟೆ ಕೊಡುತ್ತಲ್ವಾ? ಕೊಟ್ಟು ಉಂಟು ಸರ್. ಹೌದು, ಎಷ್ಟೋ ಲಾರಿ ನಮ್ಮ ಕಚೇರಿ ಇತ್ತು ಸರ್. ಅದೇ ಈ ರೀತಿ ಕಳ್ತನ ವಿಚಾರಕ್ಕೆ ಸೇರಿಸ್ಕೊಂಡಿರೋದಕ್ಕಲ್ಲ ಸರ್. ಹೌದು ಸರ್. ನೋಡಿ, ನಿಮ್ ಕೆಲಸ ಎಷ್ಟು ಜವಾಬ್ದಾರಿ ಇತ್ತು ಅಂದ್ರೆ ಬಹುಶಃ ನಮಗೆ ಹಸಿರೇ. ಅದು ಟೀಮ್ ವರ್ಕ್ ಸರ್. ಹೌದು, ಟೀಮ್ ವರ್ಕ್ ಅಲ್ಲಿ ನನ್ನೊಬ್ಬಂದಲ್ಲ, ನಮ್ಮ ಜೊತೆ ಅಧಿಕಾರಿಗಳೆಲ್ಲ ಇದ್ರು. ಇವತ್ತು ನೀವು ಪೇಪರ್ ಅಲ್ಲಿ ತೆಗೆದು ನೋಡಿದ್ರೆ ಒಂದಾದ್ರೂ ಎಂತದಾದ್ರೂ ಬೇಟೆಗೆ ಹೋಗೋದು, ಎಂತದೋ ಪ್ರಾಣಿನ ಹಿಡ್ಕೊಂಡು ಹೋಗೋದು, ಅವ್ರನ್ನೆಲ್ಲ ಕಳ್ತನ ಮಾಡೋದು, ಯಾವ್ದಾವ್ದೋ ವಾಹನದಲ್ಲಿ ಸಾಗಿಸೋದು, ಇಂಥದ್ದೆಲ್ಲ ನೋಡ್ತಾ ಇರ್ತೀವಿ ದಿನ ನಾವು. ಹೌದು ಸರ್. ಅಂದ್ರೆ ನೀವು ನಿಮ್ಮ ಇಲಾಖೆಯವರು ಚುರುಕಿರ್ಬೇಕು ಅಂತ ಲೆಕ್ಕ ಅಲ್ವಾ? ಆ ಟೈಮಲ್ಲಿ ಸಂಚಾರಿ ದಳ ಬಾರಿ ಸ್ಟ್ರಾಂಗ್ ಇತ್ತು ಸರ್. ಅದು ಕೊಡಗು ಇಡೀ ಸುತ್ತಿತ್ತು. ಹೊರಗಡೆಯಿಂದ ಕಂಪ್ಲೇಂಟ್ ಬರ್ತಿತ್ತು. ಇದು ದಕ್ಷಿಣ ಕನ್ನಡದಿಂದ, ಮೈಸೂರಿಂದ ಅಲ್ಲಿಗೂ ಹೋಗ್ತಿದ್ದು ಟೀಮ್ ಆಗಿ. ಈಗ ಆಗ ಹೋಲ್ಸಿದ್ರೆ ಈಗ ಯಾವ ರೀತಿ ಇದೆ ವ್ಯವಸ್ಥೆ? ಚೆನ್ನಾಗಿದೆಯಾ ಅಥವಾ ಆಗ ಚೆನ್ನಾಗಿತ್ತು ಅಂತ ಹೇಳ್ತೀರಾ? ಆಗ ಕಾಲ್ನಡಿಗೆ, ಈಗ ಮೋಟರ್ ಸೈಕಲ್ ಬುಲೆಟ್ ಅಲ್ಲಿ ಹೋಗ್ತಾರೆ. ನಮ್ಮ ಮನೆ ಹತ್ರ ಇದ್ದಾರೆ. ಅರಣ್ಯದೊಳಗಡೆ ಎಲ್ಲ ಹೋಗ್ಲಿಕ್ಕೆ ಆಗುತ್ತಾ ವಾಹನದಲ್ಲಿ? ಇಲ್ಲ ಸರ್. ಅದಕ್ಕೆ ಏರಿಯಾ ಇಷ್ಟದ್ದು ಎಲ್ಲಾ ಕಡೆ ಸ್ಥಳ ರೋಡ್ ಆಗಿದೆಲ್ಲ ಈಗ. ಹೌದು, ಎಲ್ಲಾ ಕಡೆ ರೋಡ್ ಆಗಿದೆ. ಆಗಿನ ಟೈಮಲ್ಲಿ ಮಾಂದಲ್ಪಟ್ಟಿಗೆ ರೋಡ್ ಐತಿಲ್ಲ. ಹೌದು, ಈಗ ರೋಡ್ ಆಗಿದೆ. ಬಹುಶಃ ಮನುಷ್ಯ ಎಷ್ಟೋ ಕಿಲೋಮೀಟರ್ ಅವಾಗ ನಡೀತಿದ್ರಲ್ಲ, 20-30 ಕಿಲೋಮೀಟರ್ ನಡೀತಿದ್ರು. ಈಗ ನಡೆಯೋದಕ್ಕೂ ವಾಹನಕ್ಕೆ ಹೋಗೋಕ್ಕೂ ಏನ್ ವ್ಯತ್ಯಾಸ ಹೇಳ್ತೀರಾ? ಆರೋಗ್ಯ ಚೆನ್ನಾಗಿರ್ತಿತ್ತ ಅಥವಾ ಕಷ್ಟ ಆಗೋದಾ? ವಾಹನಲ್ಲಿ ಹೋಗೋದ್ರಿಂದ ಆರೋಗ್ಯ ಚೆನ್ನಾಗಿದ್ದೆ ಸರ್. 4-5 ಕಿಲೋಮೀಟರ್ ಹೋಗ್ಬೋದು, 15-20 ಕಿಲೋಮೀಟರ್ ಹೋಗಕ್ಕೆ ಬಾರಿ ಕಷ್ಟ ಆಗ್ತಿತ್ತು. ಹೌದು, ಮತ್ತೆ ಏನ್ ಮಾಡ್ತಿದ್ರಿ? ನಾವು 2 ದಿವಸಕ್ಕೊಂದ್ಸತಿ, ನಾನು ತೊಡಿಕಾಲ್ ಇರ್ಬೇಕಾದ್ರೆ ತೊಡಿಕಾನ ಟು ಪೆರಾಜೆ ಆ ಬೆಟ್ಟಕ್ಕೆ ಒಂದು ಬಾರ್ಡರ್ಲೇ ಹೋಗ್ಬೇಕು ಸರ್. ಹೋಗಿ ವಾಪಸ್ ಬೆಳಿಗ್ಗೆ 7 ಗಂಟೆಗೆ ಹೊರಟ್ರೆ ನಾವು 2:30 ಗಂಟೆಗೆ ವಾಪಸ್ ಬಂದ್ಬಿಡ್ತಿದ್ದೋ. ಅಲ್ಲ, ಅಷ್ಟೆಲ್ಲ ನಡೆಯೋಕ್ ಹೋಗುವಾಗ ನಿಮಗೆ ಊಟಕ್ಕೆ ಕುಡಿಲಿಕ್ಕೆಲ್ಲ ವ್ಯವಸ್ಥೆ ಏನು?
ಏನಿಲ್ಲ ಸರ್, ಕುಡಿಲಿಕ್ಕೆ ಏನಿಲ್ಲ, ನೀರು. ಊಟ ಬಂದು 2:30 ಗಂಟೆಗೆ ರೂಮಲ್ಲಿ ಮಾಡೋದು, ಕ್ವಾರ್ಟರ್ಸಲ್ಲಿ. ಅನ್ನಕ್ಕೆ ಬೇಯಿಸಿಬಿಟ್ಟು ಹೋಗ್ಬಿಡ್ತಿದ್ದೋ. ನಿಮಗೆ ಹಸಿವಾಗ್ತಾ ಇತ್ತಿಲ್ಲ ಅಷ್ಟು ದೂರ ನಡೆದೆಲ್ಲ ಆಗುವಾಗ? ಆ ಟೈಮ್ ಹೆಂಗಲ್ಲ ಸರ್. ಅದೇ ಆದ್ರೆ ಸ್ವಲ್ಪ ಏನಾರ ಅಂತದ್ದು ಬಿಸ್ಕೆಟ್ ಇಂಥದ್ದೆಲ್ಲ ತಗೊಂಡು ಹೋಗ್ಬೋದು. ಆ ಟೈಮಲ್ಲಿ ಅಂಗಡಿ ಅಂತದ್ದು ಏನಿತ್ತಿಲ್ಲ ಸರ್. ಇಲ್ಲ ಲಘು ಉಪಹಾರ, ಉಪ್ಪಿಟ್ಟು, ಅವಲಕ್ಕಿ ಇಂಥದ್ದೆಲ್ಲ ಆಗ ಕುಸಲಕ್ಕಿ ಗಂಜಿಯನ್ನ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೋಗ್ಬಿಡ್ತಿದ್ದೋ. ಅದು ಗಟ್ಟಿನೇ ಸ್ವಲ್ಪ. ಅದು ಒಳ್ಳೇದೇನೆ. ಇಷ್ಟೆಲ್ಲ ನೀವು ಅರಣ್ಯದ ಬಗ್ಗೆ ಕಷ್ಟಪಟ್ಟಿದ್ದೀರಿ, ಮಕ್ಕಳನ್ನೆಲ್ಲ ಒಂದು ಎಲ್ಲ ದಾರಿ ತಂದಿದ್ದೇನೆ. ಹೌದು. ಈಗ ಯಾರೆಲ್ಲ ಅಧಿಕಾರಿಗಳು ನಿಮ್ಮ ಸಂತೋಷ ಪಟ್ರು ನಿಮ್ ಕೆಲಸ ನೋಡಿ? ನಂದು ಮೇನ್ ಆರ್.ಎನ್. ವಿಠಲರಾವ್, ಸಿ.ವಿ. ನಂಜೇಗೌಡ ಅಂತ, ಅವರೆಲ್ಲ ರಿಟೈರ್ಡ್ ಆಫೀಸರ್ ಸರ್. ಅವ್ರ ಜೊತೆ ಸುಮಾರು ವರ್ಷ ಕಳೆದ್ಬಿಟ್ಟೆ. ನಂಜೇಗೌಡ ಅಲ್ಲಿಂದ ನನ್ನ ಒಳ್ಳತನ ನೋಡಿ ವಿಠಲರಾವ್ ಅವರು RF ಆಗಿದ್ರು. ಆ ಟೈಮ್ಲಿ ಈ ಸಕಲೇಶ್ಪುರ ಕಡೆ ಬಾರಿ ಇದು ಮರ ಕಡ್ತಲೆ ಆಗ್ತಿತ್ತು ಸರ್. ಆಗ R.N. ವಿಠಲರಾವ್ ಅವರನ್ನ ನೇಮಿಸಿದ್ರು. ಸರ್ವೆ ರೇಂಜರ್ ಜೊತೆಲಿ ನಾನು 1 ವರ್ಷ ಡೆಪ್ಯುಟೇಷನ್ ಇದ್ದೆ ಸರ್ ಅವರೊಟ್ಟಿಗೆ. ಖುಷಿ ಆಗ್ತಿತ್ತು ಖುಷಿಯಾಗಿ. ಅಲ್ಲಿಂದ ಎಲ್ಲ ವ್ಯವಸ್ಥೆ ಅವ್ರದ್ದೇ ಸರ್, ರೂಮು ಊಟ ಎಲ್ಲ ಅವರೇ ಮಾಡ್ತಿದ್ರು. ಅಲ್ಲಿಂದ ಪುನಃ ಮಡಿಕೇರಿ ಬರುವಾಗ ಅವರು ACF ಅಸಿಸ್ಟೆಂಟ್ ಕನ್ಸರ್ಟ್ ಫಾರೆಸ್ಟ್ ಆಗಿ ಬಂದ್ರು. ಆಗ ನಾನು ಸುಮ್ನೆ ಇಲ್ಲಿ ಮಡಿಕೇರಿಯಲ್ಲಿ ಎಂತ ಕೆಲಸ ಇತ್ತಿಲ್ಲ ನನಗೆ. ಆಗ ನನ್ನ ಅವರು ಅಸಿಸ್ಟೆಂಟ್ ಆಗಿ ಕರ್ಕೊಂಡ್ರು ಸರ್. ನಿವೃತ್ತಿ ಜೀವನ ನಡೆಸ್ತಾ ಇದ್ದೀರಿ ಅಲ್ವಾ? ಹೌದು ಸರ್, ಹೌದು ಸರ್. ಈಗ ನಿಮ್ಗೆ ಸಂತೋಷ ಆಗಿರೋ ದಿನ ಯಾವುದು? ಸಂತೋಷ ಈ ವಯಸ್ಸಾದ ಮೇಲೆ ಅಷ್ಟೇ ಅಲ್ಲ ಸರ್, ರಿಟೈರ್ಡ್ ಆದ ಮೇಲೆ ಇನ್ನೂ ಮಾಡ್ಬೇಕು ಅಂತ. ನಾನು 60 ವರ್ಷಕ್ಕೆ ರಿಟೈರ್ಡ್ ಆಗಿದ್ದು. ಹೌದು. ಅಲ್ಲಿಂದ ಈಗ ನೆಮ್ಮದಿ ಉಂಟು ಸರ್. ಹೇಳೋರು ಕೇಳೋರು ಯಾರಿಲ್ಲ, ಹೆದರಿಕೆ ಇಲ್ಲ. ಕೃಷಿನೂ ಇದೆಯಾ ಊರಲ್ಲಿ ಏನಾದ್ರು? ನಮ್ಮ ಅಣ್ಣನಿಗೆ ಬಿಟ್ಟು ಕೊಟ್ಟಿದ್ದಾನೆ ಸರ್, ಅವ್ರಿಂದ ತಗೊಂಡಿದ್ದಾನೆ. ಮಡಿಕೇರಿ ಮನೆ ನಾನು ತಗೊಂಡೆ ಸರ್. ಸರಿ. ತಂದೆಯವ್ರ ಕಾಲದಲ್ಲಿ ಮನೆ ಇದ್ದಿದ್ದು ನೀವು ತಗೊಂಡ್ರಿ? ತಂದೆಯವ್ರ ಕಾಲದ ಮನೆ ನನಗೆ ಬಂತು. ಜಾಗ ಏನಾರು ಇದೆಯಾ ಅಕ್ಕಪಕ್ಕ ಸ್ವಲ್ಪ? ಜೊತೆಲಿ ಒಂದು 1.5 ಸೆಂಟ್ ಜಾಗ ತಗೊಂಡು 12,000 ರೂಪಾಯಿ ಬಾಡಿಗೆ ಬರ್ತದೆ. ಕೈ ತೋಟ ಅಂತ ಮಾಡಿದ್ದೀರಾ ಏನಾದ್ರು? ಕೈ ಸ್ವಲ್ಪ ಹೂಗಿಡ ಇದೆ, ಒಂದು 100 ಹೂಗಿಡ ಇದೆ ಸರ್, ಆಂತರಮ್ ಆಗಿ. ಮೈಸೂರು ನೋಡ್ಕೊಳ್ತಾರೆ. ಯಾಕೆಂದ್ರೆ ನೀವು ಮತ್ತೆ ಅವರು ಕರ್ತವ್ಯರಿದ್ದಾಗ ಅವೆಲ್ಲ ಸ್ವಲ್ಪ ಗಮನ ಕೊಡ್ಲಿಕ್ಕೆ ಕಷ್ಟ ಆಗ್ತಿತ್ತಲ್ಲ. ಈಗ ಮಾಡಿದ್ದಾರೆ ಸರ್. ನಿಮಗೂ ತೋಟದ ಆಸೆ ಇದೆಯಾ? ಕಾಫಿ ತೋಟ ಬೇಕಾಯ್ತು, ಏಲಕ್ಕಿ ತೋಟ ಬೇಕಾಗಿತ್ತು ಅಂತ? ಕೃಷಿ ತೋಟ ಇದ್ರೆ 50 ಎಕರೆ ಬೇಕು ಸರ್, ಅಲ್ಲೇ ಮನೆ ಬೇಕು. ಜೊತೆಲಿ ಕೆಲಸದ ಜನರ ಅಭಾವ, ಮತ್ತೆ ಟೈಮ್ ಸರಿ ನೀರು ಬೇಕು, ಹೊಳೆ ಕೆರೆ ಏನಾದ್ರು ಬೇಕು. ಅಂತದ್ದು ಏನಿಲ್ಲಲ್ಲ ಸರ್. ಈಗ ಸಮಯ ಕಳೀಲಿಕ್ಕೆ ಏನ್ ಮಾಡ್ತಾ ಇದೀರಿ? ಬೆಳಿಗ್ಗೆ ಹೋಗಿ ಪೇಪರ್, ಮೀನ್ ಶೆಟ್ಟಿ ಪೇಪರ್ ಮನೆ ಹತ್ರ ಡ್ರೈನೇಜ್ ಮಾಡ್ತಿದ್ದಾರೆ ಸರ್. ವಿನ್ಸೆಂಟ್ ಕಾಂಪೌಂಡ್ ಅಂತ ನಮ್ಮ ಮನೆಯವರೆಗೆ ಅದು ಕೆಲಸ ಮಾಡ್ತಿದ್ದಾರೆ. ಅದು ನೋಡ್ಕೊಂಡೇ ಸುಮ್ಮನೆ ಇರೋದು ಕುತ್ಕೊಂಡು. ಸರಿ. ಹಳೆ ಕಚೇರಿಗೆಲ್ಲ ಹೋಗೋದು ಆ ರೀತಿ ಎಲ್ಲ ಇಲ್ಲ? ಏನಿಲ್ಲ ಸರ್, ಅದೇನಿಲ್ಲ. ಹಳೆ ಫ್ರೆಂಡ್ ಹತ್ರ ಫೋನ್ ಅಲ್ಲಿ ಮಾತಾಡ್ತೇನೆ. ಆರೋಗ್ಯ ಹೇಗಿದೆ? ಆರೋಗ್ಯ ರೈಟ್ ಲೆಗ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಸರ್. ಮಂಡಿಯಿಂದ ಸ್ವಲ್ಪ ಎಳ್ತ ಬರ್ತಾ ಉಂಟು ಸರ್. ವ್ಯಾಯಾಮ ಮಾಡ್ತಿದ್ದೀರಾ? ವ್ಯಾಯಾಮ ಏನಿಲ್ಲ ಸರ್, ಹರ್ಬಲ್ ನ್ಯೂಟ್ರಿಷನ್ ಫುಡ್ ತಗೊಳ್ತೇನೆ. ಸ್ವಲ್ಪ ಆಚೆ ಈಚೆ ನಡೆದ್ರೆ 1-2 ಕಿಲೋಮೀಟರ್ ಆರಾಮ ಆಗುದಿಲ್ಲ? ಸುಸ್ತಾಗ್ತದೆ. ಬಸ್ ಸ್ಟ್ಯಾಂಡ್ ವರೆಗೆ 1 ಕಿಲೋಮೀಟರ್ ಹೋಗ್ಬಿಟ್ಟು ಬಂದ್ಬಿಡ್ತೇನೆ. ಕೈಲಿ ಏನು ಬ್ಯಾಗ್ ಇರಬಾರ್ದು. ಅಂದ್ರೆ ನೀವು ಮೊದ್ಲೆಲ್ಲ ನಡೆದಿರೋಂತ ವಿಚಾರಗಳು ಈಗ ಸ್ವಲ್ಪ ಶರೀರಕ್ಕೆ ಆಗೋದಿಲ್ವೋ ಏನೋ ಆ ರೀತಿ? ಡಾಕ್ಟರ್ ಕೇಳ್ತಾರೆ ಮೂಳೆ ಸೌದಿ ಇದೆ ಅಂತ ಹೇಳ್ತಾರೆ. ಅದೇ. ಈಗ ನೀವು ಈಗಿನ ಮಕ್ಕಳಿಗಾಗ್ಲಿ ಅಥವಾ ಈಗ ನಿಮ್ಮನ್ನ ಅನುಸರಿಸೋರ್ಗೇನ್ ಹೇಳ್ತೀರಿ? ಈಗಿನ ಮಕ್ಕಳು ಮುಂದುವರೆದು ಬಿಟ್ಟಿದ್ದಾರೆ ಸರ್. ಅದು ಹಳೆ ಕಾಲ ಅಂತ ಹೇಳ್ತಾರೆ. ಹಳೆ ಕಾಲ ಅದು ನಿಮ್ಮ ಮನೆ ಬಾರ, ಈಗ ನಮ್ಮ ಮನೆ ಬಾರ ಅಂತ ಹೇಳ್ತಾರೆ ಸರ್. ಈಗಿನ ಮಕ್ಕಳು ಚುರುಕಿದ್ದಾರೆ ಅಂತಲೇ ನಿಮ್ಮ ಅರ್ಥ ಮಾಡ್ಕೊಳ್ತೀರಾ? ಈಗ ಅವರಲ್ಲಿ ಈಗಿನ ಮಕ್ಕಳು ಕಂಪ್ಯೂಟರ್ ಇದಲ್ಲ ಸರ್, ಸಣ್ಣ ಮಕ್ಕಳನ್ನೇ ಮೊಬೈಲ್ ಹಿಡ್ಕೊಂಡಿರ್ತಾರೆ. ಅಲ್ಲ, ಮೊಬೈಲು ಒಂದ್ ರೀತಿ ಒಳ್ಳೇದೂನು ಹೌದು ಮತ್ತೆ ದೋಷನೂ ಹೌದಲ್ಲ? ಹೌದು ಸರ್, ಹೌದು ಸರ್. ಈಗ ಎರಡೂ ಇದೆ ಅದ್ರಲ್ಲಿ ಅಲ್ವಾ? ಹಾಗಾಗಿ ಎಷ್ಟು ಬೇಕಷ್ಟು ಬಳಸಿದ್ರೆ ಒಳ್ಳೇದು. ಹೌದು. ನಮಗೆ ಫೋನ್ ಬಂದಕ್ಕೆ ತಗೊಳ್ಳೋದಷ್ಟೇ. ಹೌದು. ಬೇಕಾದವರಿಗೆ ಬೆಳಿಗ್ಗೆ ಫೋನ್ ಮಾಡ್ತೇನೆ. ನೋಡಿ, ಕೆಲವರಿಗೆಲ್ಲ ಅದನ್ನ ಹೇಗ್ ಬಳಸ್ಬೇಕು ಅಂತಲೇ ಇವತ್ತು ಗೊತ್ತಿಲ್ಲ. ಹೌದು ತಾನೆ? ಹೌದು. ಕೆಲವರೆಲ್ಲ ಅದ್ರಲ್ಲೇ ಮುಳುಗ್ ಹೋಗ್ಬಿಟ್ಟಿರ್ತಾರೆ ಬೆಳಿಗ್ಗಿಂದ ರಾತ್ರಿವರೆಗೂ. 24 ಗಂಟೆ ಅದಲ್ಲೇ. ಅದು ತಪ್ಪಾಗುತ್ತಲ್ಲ? ಹೌದು ಸರ್, ಹೌದು ಸರ್, ಹೌದು ಸರ್. ಈಗ ಹೆಂಡತಿ ಮತ್ತೆ ಮಕ್ಕಳು ನಿಮ್ ಜೊತೆ ಹೇಗಿದ್ದಾರೆ? ನಿಮ್ಮ ಸಮಾಜ ಬಾಂಧವರು ಹೇಗಿದ್ದಾರೆ? ನನ್ನೊಟ್ಟಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ನಾವ್ ಯಾವ ಫಂಕ್ಷನ್ ಆದ್ರೂ ಹೋಗೋ ಟೈಮಲ್ಲಿ ಹೋಗ್ತಾನೆ, ಎಲ್ಲರೂ ಮಿಸಸ್ ಹೋಗ್ತಾರೆ. ಊರಲ್ಲೆಲ್ಲ ಹಬ್ಬ ಹರಿದಿನಗಳಿಗೆಲ್ಲ ಹೋಗೋದು ಅಂತಿದ್ಯಾ? ನಮ್ಮಲ್ಲಿ ಉಂಟು ಸರ್, ಮಾಮೂಲು ನಮ್ಮ ಹರ್ಷವೇ ಉಂಟು ಸರ್. 5 ವರ್ಷಕ್ಕೊಂದ್ಸತಿ ಅದಕ್ಕೆ ಹೋಗ್ತೇವೆ. ಚಿಕ್ಕ ಮಗ ಬರುವಾಗ ಕ್ರಿಕೆಟ್ ಫಂಕ್ಷನ್ ಇರ್ತಲ್ಲ ಸರ್, ಹೌದು, ಅದ್ ಜೊತೆಲಿ ಹೋಗ್ತೇನೆ, ಕರ್ಕೊಂಡು ಹೋಗ್ತಾನೆ ಚಿಕ್ಕ ಮಗ. ಮುಂದಿನ ಯೋಜನೆಗಳೇನಿದೆ ನಿಮ್ದು ಗಣೇಶಪ್ಪಯ್ಯ ಅವರೇ?
ನಮ್ದು ಆಯ್ತು, ಯೋಜನೆ ಎಲ್ಲ ಆಯ್ತು. ಈಗ ಕಗ್ಗೋಡಲ್ಲಿ ಒಂದು ಮಗ ಒಂದು ಮನೆ ಕಟ್ತಿದ್ದಾನೆ. ಅಲ್ಲಿ ಒಂದು 1/2 ಎಕರೆ ನಾವು ಜಮ್ಮ ಅದಕ್ಕೆ 1/2 ಎಕರೆ ಜಾಗ ತಗೊಂಡು ಒಂದು 3-4 ವರ್ಷ ಹಿಂದೆ ಅದ್ರಲ್ಲಿ 2 ಮಕ್ಕಳಿಗೆ 25 ಸೆಂಟ್ ಜಾಗ ಕೊಟ್ಬಿಟ್ಟು ಮಗ ಮನೆ ಕಟ್ತಿದ್ದಾನೆ. ನನ್ನ ರಿಟೈರ್ಡ್ ದುಡ್ಡಲ್ಲಿ ಇಬ್ಬರಿಗೆ ಕುಶಾನಗರಲ್ಲಿ 5 ಸೆಂಟ್ ಜಾಗ 18 ವರ್ಷ ಹಿಂದೆ ತಗೊಂಡೆ ಸರ್. ನೋಡಿ, ಸಾರ್ಥಕತೆ ಮಾಡಿದ್ದೀರಿ ಹಣನ. ಹೌದು ಸರ್, ದುಡ್ಡು ಕಳ್ದಿಲ್ಲ. ಹಣವೇ ಇಟ್ಕೊಂಡ್ರು ಕಷ್ಟ ಅಂತ, ಬ್ಯಾಂಕಲ್ಲಿ ಇಟ್ಟರೆ ತೊಂದರೆ ಇಲ್ಲ, ಆದ್ರೆ ನೀವು ಜಾಗಕ್ಕೆ ಹಾಕಿದ್ರೆ ಅದು ಇವತ್ತಿನ ನಾಳೆಗೆ 1-2 ಪಟ್ಟಷ್ಟು ಹಣ ಸಿಗ್ತದೆ ನಿಮಗೆ. ಗ್ಯಾರಂಟಿ ಬರ್ತದೆ. ಹೌದು, ಮಕ್ಕಳಿಗೊಂದು ಅನುಕೂಲ ಆಯ್ತು. ಹೌದು ಸರ್. ಆಯ್ತು, ಮಕ್ಕಳು ನಾಳೆ ದಿವಸ ನಿಮ್ಮನ್ನೆಲ್ಲ ನೋಡ್ಬೇಕಲ್ಲ ವಯಸ್ಸಾದ್ಮೇಲೆ. ಆಗ್ಲಿ, ನೀವು ಬಹಳ ನಮ್ಗೆಲ್ಲ ಒಂದು ಅರಣ್ಯದೊಳಗಡೆ ಸುತ್ತಾಡಿ ಬಂದಂತ ಅನುಭವ ಆಯ್ತು ಈಗ. ಹೌದು ಸರ್, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಗಣೇಶಪ್ಪಯ್ಯ ಅವರೇ. ಆರೋಗ್ಯ ಚೆನ್ನಾಗಿ, ನೀವು ಮಾತಾಡೋದಕ್ಕೆ ಧನ್ಯವಾದಗಳು. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು ಸರ್, ನಮಸ್ತೆ. ನಮಸ್ತೆ. ಕೇಳುಗರೆ, ಇದುವರೆಗೆ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ಮಡಿಕೇರಿಯಲ್ಲಿ ವಾಸವಿರುವ ಕಲ್ಲುಮೊಟ್ಲು ಗಣೇಶ್ ಅಪ್ಪಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.